ಚಿನ್ನ ನಿಧಿಯ ಆಸೆ ಲಕ್ಕುಂಡಿಗೆ ಲಗ್ಗೆ ಇಡ್ತಾ ಇದ್ದಾರೆ ನಿಧಿಗಳ್ಳರು. ಲಕ್ಕುಂಡಿ ಸುತ್ತಮುತ್ತಲಿನ ಪುರಾತನ ದೇವಾಲಯಗಳ ಮೇಲೆ ನಿಧಿಗಳ್ಳರ ಕಣ್ಬಿತ್ತ. ನಿಧಿ ಆಸೆಗಾಗಿ ದೇವಾಲಯ ಧ್ವಂಸ. ಲಕ್ಕುಂಡಿ ಸುತ್ತಮುತ್ತ ನಡೀತಾ ಇರೋದೇನು? ಐತಿಹಾಸಿಕ ದೇವಾಲಯಗಳಿಗೆ ದೇವರೇ ದಿಕ್ಕು ಎನ್ನುವಂತೆ ಆಗಿದೆಯಾ? ಈ ಒಂದು ಆವರಣದಲ್ಲಿಯೂ ಕೂಡ ಏನು ನಂದಿ ವಿಗ್ರಹ ಇತ್ತು. ಈ ನಂದಿ ವಿಗ್ರಹ ಕೂಡ ಕಳತನ ಮಾಡಿಕೊಂಡು ಇಲ್ಲಿ ನಿಧಿಗಳು ಕೂಡ ತೆಗೆದುಕೊಂಡು ಹೋಗಿರುವಂತ. ಇದೇ ಅಂಕಣದಾಗ ನನ್ನ ಆಳ ಹತ್ರ ತಗ್ಗು ಗುಂಡಿ ಹೊಡೆದಿದ್ರು. ಗುಂಡಿ ಹೊಡೆದು ಹೋಗ್ಬಿಟ್ಟಿದ್ರು. ಏನು ಸಿಕ್ಕೈತೆ ಹೋಗ್ಬಿಟ್ಟಿತ್ತು ಅವ್ರಿಗೆ ಗೊತ್ತಾಗ. ಗುಣಗಳು ಅದಕ್ಕೆ ಕಾವಲಿರ್ತಿದ್ವು ಅಂತ ಹೇಳಿದ್ರು ಈ ನಿಧಿಗೆ. ಈ ಹಾವಿನ ಶಿಲೆ ಹಿಂಭಾಗದಲ್ಲಿ ಕೂಡ ಒಂದು ನಾಗರ, ಒಂದು ಸರ್ಪದ ಒಂದು ಪರಿ ಕೂಡ ಕಾಣಬಹುದು. ಅಂದ್ರೆ ಇಲ್ಲಿ ಕೂಡ ನಾಗರ ಕೂಡ ಸಾಕಷ್ಟು ಕಾವಲಿತ್ತು ಅನ್ನೋದ್ರ ಬಗ್ಗೆ. ಆ ಸರ್ಪ ಕಾವಲಿ ಇದ್ದಲ್ಲೇನ ಈ ದೇವಸ್ಥಾನ ಇಲ್ಲಿ ಐತೆ. ಒಂದು ವರ್ಷ 12 ತಿಂಗಳಿಂದ ಹೊಸದಾಗಿ ಪರಿ ಬಿಡುತ್ತಾರೆ. ಅದು ಆ ಪರಿ ಕಾಳರಿಗೆ ಒಟ್ಟು ಎಚ್ಚರ ಕೊಟ್ಟ ನಾವು ಪರಮಾತ್ಮ. ಅಲ್ಲಿದ್ದ ಮುಂದೆ 50 kg ಇರ್ಬೋದು. ಅದು ಬಂಗಾರ ಸಿಕ್ಕದ್ದು ನಾವು ನೋಡಿವೆ. ಈ ಹಗಲಿ ರಾತ್ರಿ ಕಾಯಂ ಕಾವಲಿಂಗ್ ಇರೋದು. ಒಂದು ಗ್ರಾಂ ಚಿನ್ನದ ಬೆಲೆ 15,000, 10 ಗ್ರಾಂ 1,50,000. ಇಂಥ ಟೈಮಲ್ಲಿ ಕೆಜಿಗಟ್ಟಲೆ ಚಿನ್ನ ಸಿಗತ್ತೆ ಅಂದ್ರೆ ಯಾರಾದರೂ ಸುಮ್ಮನೆ ಇರ್ತಾರ? ಅದರಲ್ಲೂ ಪುರಾತನ ಕಾಲದ ಚಿನ್ನಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಅಂತ ಚಿನ್ನ ಲಕ್ಕುಂಡಿಯಲ್ಲಿ ಬೇಕಾದಷ್ಟು ಇದೆ ಅನ್ನೋ ಸುದ್ದಿ ಇದ್ದು ಈಗ ನಿಧಿಗಳ್ಳರೆಲ್ಲರೂ ಲಕ್ಕುಂಡಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಲಕ್ಕುಂಡಿಯ ದೇವಾಲಯಗಳಲ್ಲಿ ರಾಶಿ ರಾಶಿ ಚಿನ್ನದ ಸಂಪತ್ತು. ಪುರಾತನ ದೇವಾಲಯಗಳಲ್ಲಿ ನಿಧಿ ಬಚ್ಚಿಟ್ಟಿರೋದು ನಿಜಾನ? ಲಕ್ಕುಂಡಿಗೆ ಲಗ್ಗೆ ಇಟ್ಟ ನಿಧಿಗಳ್ಳರು ದೇವಾಲಯಗಳಲ್ಲಿ ಬಂಗಾರದ ಬೇಟೆ. ನಿಧಿ ಸಿಗುತ್ತೆ ಅಂದ್ರೆ ಯಾರು ತಾನೇ ಬೇಡ ಅಂತಾರೆ? ನಿಧಿ ಸಿಕ್ಕರೆ ಒಂದೇ ರಾತ್ರಿಯಲ್ಲಿ ಕೋಟ್ಯಾಧಿಪತಿಗಳು ಆಗಬಹುದು. ಅಂತ ಚಾನ್ಸ್ ಯಾರು ತಾನೇ ಮಿಸ್ ಮಾಡಿಕೊಳ್ತಾರೆ? ಅದರಲ್ಲೂ ಭೂಮಿ ಅಗೆದರೆ ಚಿನ್ನ ಸಿಗುತ್ತೆ ಅನ್ನುವಾಗ ಯಾರಾದರೂ ಅಗೆದು ನೋಡದೇ ಇರ್ತಾರ? ಸದ್ಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ನಂತರ ನಿಧಿಗಳ್ಳರ ಕಣ್ಣು ಆ ಊರಿನ ಮೇಲೆ ಬಿದ್ದಿದ್ದು ಕಳ್ಳರು ನಿಧಿ ಬೇಟೆಗೆ ಮುಂದಾಗಿದ್ದಾರಂತೆ. ನಿಧಿ ಸಿಗುತ್ತೋ ಇಲ್ವೋ, ಆದರೆ ಒಂದು ವೇಳೆ ಸಿಕ್ಬಿಟ್ರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗಬಹುದು. ನಿಧಿ ಅಂದ್ರೆ ಕೆಜಿಗಟ್ಟಲೆ ಚಿನ್ನ, ವಜ್ರ ವೈಢೂರ್ಯಗಳು, ಮುತ್ತು ರತ್ನಗಳು ಎಲ್ಲವೂ ಇರುತ್ತೆ. ಅದು ಪುರಾತನ ಚಿನ್ನ ಆಗಿರೋದ್ರಿಂದ ಅದಕ್ಕೆ ಬೆಲೆಯೂ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇಂಥ ನಿಧಿಗಳನ್ನ ಕೊಂಡುಕೊಳ್ಳೋದಕ್ಕೆ ವಿದೇಶಗಳಲ್ಲಿರೋ ಬಿಸ್ನೆಸ್ ಮನ್ಗಳು ರೆಡಿಯಾಗಿ ಇರ್ತಾರೆ. ಅದಕ್ಕೆ ಅದೆಷ್ಟೋ ಜನರು ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಧಿ ಹುಡುಕುವ ಕೆಲಸ ಮಾಡ್ತಾರೆ. ಹಗಲು ರಾತ್ರಿ ಅನ್ನೋದನ್ನ ನೋಡದೆ ನಿಧಿ ಹುಡುಕಾಟದಲ್ಲಿ ತೊಡಗಿರ್ತಾರೆ. ಈಗ ಲಕ್ಕುಂಡಿಯಲ್ಲೂ ಅದೇ ಆಗ್ತಾ ಇದೆಯಂತೆ.
ಹಳೆ ಕಾಲದಲ್ಲಿ ರಾಜರುಗಳು ತಮ್ಮ ಸಂಪತ್ತನ್ನ ತಮ್ಮ ನಿಧಿಯನ್ನ ಬಚ್ಚಿಡುವ ಕೆಲಸ ಮಾಡೋರು. ಸಾಮಾನ್ಯವಾಗಿ ಎಲ್ಲರೂ ದೇವಾಲಯಗಳಲ್ಲೇ ಸಂಪತ್ತನ್ನ ಬಚ್ಚಿಡ್ತಾ ಇದ್ರು. ತಾವೇ ಕಟ್ಟಿಸಿದ ದೇವಾಲಯಗಳಲ್ಲಿ ನೆಲಮಹಡಿಗಳನ್ನ ರೆಡಿ ಮಾಡಿಸಿ ಒಂದಷ್ಟು ನಿಧಿಯನ್ನ ಆಪತ್ಕಾಲಕ್ಕೆ ಅಂತ ಬಚ್ಚಿಡ್ತಾ ಇದ್ರು. ಅದನ್ನ ತೆಗೆಯುವುದಕ್ಕೆ ಕಷ್ಟವಾಗುವ ರೀತಿ ತಂತ್ರಗಳನ್ನ ಮಾಡಿರ್ತಾ ಇದ್ರು. ಸದ್ಯ ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲೂ ಇಂತಹ ನಿಧಿ ಪತ್ತೆಯಾಗಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ. ಅನಂತ ಪದ್ಮನಾಭ ದೇವಾಲಯದ ರೀತಿಯಲ್ಲೇ ಲಕ್ಕುಂಡಿಯಲ್ಲೂ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಮಳೆ ಒಂದು ಸುಳ್ದೈತೆ ರೀ, ಆಮೇಲೆ ಬಂಗಾರ ಮಳೆ ಸುಳ್ದೈತೆ ರೀ, ಆಮೇಲೆ ಬಂಗಾರ ಮಳೆ ಸುಳಿದು ಈ ಕಟ್ಟು ಬೆಂಕಿ ಮಳೆ ಸುಳ್ದೈತೆ ಸರ್. ಐತಿ 7 ಕೊಪ್ಪರಿಗೆ ಹೊನ್ನ ಐತಂತ್ರಿ, ಅಲ್ಲೇ ಶಾವಿಗೆ ಬರಪ್ಪ. ದೇವಾಲಯಗಳಲ್ಲೂ ಅಥವಾ ರಾಜರ ಅರಮನೆ ಇದ್ದ ಸ್ಥಳದಲ್ಲೂ ಚಿನ್ನ ಸಿಕ್ಕಿದ್ರೆ ಪರವಾಗಿಲ್ಲ, ಆದರೆ ಲಕ್ಕುಂಡಿಯಲ್ಲಿ ಸಾಮಾನ್ಯ ಜನರು ವಾಸ ಮಾಡೋ ಜಾಗದಲ್ಲೇ ಚಿನ್ನದ ನಿಧಿ ಸಿಕ್ಕಿತ್ತು. ಸರ, ಬೆಂಡೋಲೆ, ವಂಕಿ ಉಂಗುರ ಅಂತ ತರತರವಾದ ಒಡವೆಗಳು ಒಂದು ಮಳಿಗೆಯಲ್ಲಿ ಪತ್ತೆಯಾಗಿದ್ವು. ಹಾಗೆ ನಿಧಿ ಪತ್ತೆಯಾದ ನಂತರ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಇದೆ, ರಾಜರು ಸಂಪತ್ತನ್ನ ಲಕ್ಕುಂಡಿಯಲ್ಲೇ ಬಚ್ಚಿಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇದ್ವು. ಈಗ ಆ ನಿಧಿಗಾಗಿ ಹುಡುಕಾಟಗಳು ಜೋರಾಗಿವೆ. ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ನಂತರ ಈಗ ಊರಿನ ಪರಿಸ್ಥಿತಿಯೇ ಬದಲಾಗಿದೆ. ಲಕ್ಕುಂಡಿ ಮಾತ್ರ ಅಲ್ಲ, ಸುತ್ತಮುತ್ತ ಊರುಗಳಲ್ಲೂ ನಿಧಿ ಸಂಪತ್ತು ಇದೆ ಅಂತ ಸುದ್ದಿಗಳು ಹಬ್ಬಿವೆ. ಲಕ್ಕುಂಡಿಯಲ್ಲಿ ಒಂದು ಕಡೆ ಸರ್ಕಾರವೇ ನಿಧಿ ಶೋಧ ಮಾಡ್ತಾ ಇದೆ. ಟಂಕಸಾಲೆ ಇತ್ತು ಅನ್ನೋ ಜಾಗದಲ್ಲಿ ಕಳೆದ 20 ದಿನಗಳಿಂದ ಉತ್ಖನನ ಮಾಡಲಾಗ್ತಾ ಇದೆ. ಟಂಕಸಾಲೆ ಇದ್ದ ಜಾಗದಲ್ಲಿ ಬಂಗಾರ ಅಥವಾ ಬಂಗಾರದ ನಾಣ್ಯಗಳು ಸಿಗಬಹುದು ಅನ್ನೋ ನಂಬಿಕೆಯಲ್ಲಿ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉತ್ಖನನ ಮಾಡಿಸ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ಸ್ಥಳಗಳಲ್ಲೂ ನಿಧಿ ಅಥವಾ ಸಂಪತ್ತು ಇರಬಹುದು ಅಂತ ಲಕ್ಕುಂಡಿಯಲ್ಲಿ 5 ಬಾವಿ ಹಾಗೂ ದೇವಾಲಯಗಳನ್ನು ಅಭಿವೃದ್ಧಿ ಮಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಲಕ್ಕುಂಡಿ ಐತಿಹಾಸಿಕ ಊರು, ರಾಜ ಮಹಾರಾಜರು ಆಳ್ವಿಕೆ ಮಾಡಿದ ಊರು. ಅಂತ ಲಕ್ಕುಂಡಿಯಲ್ಲಿ ಚಿನ್ನ ಸಿಗೋದರಲ್ಲಿ ವಿಶೇಷ ಏನೂ ಇಲ್ಲ. ಲಕ್ಕುಂಡಿಯಲ್ಲಿ ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದಾಗ ಇಲ್ಲಿ ಸಾಕಷ್ಟು ದೇವಾಲಯಗಳನ್ನ ಕಟ್ಟಿಸಿದ್ದು. ಆ ದೇವಾಲಯಗಳಿಗೆ ಅಪಾರ ಪ್ರಮಾಣದ ಚಿನ್ನ ಸಂಪತ್ತನ್ನ ದಾನವಾಗಿ ಕೊಟ್ಟಿದ್ರು. ಜನರು ಸಹ ದೇವಾಲಯಗಳಿಗೆ ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ರು. ಹಾಗಾಗಿ ಲಕ್ಕುಂಡಿ ಮತ್ತು ಲಕ್ಕುಂಡಿಯ ಸುತ್ತಮುತ್ತ ದೇವಾಲಯಗಳೆಲ್ಲ ಚಿನ್ನದಿಂದ ತುಂಬಿತ್ತು ಅಂತ ಹೇಳಲಾಗುತ್ತೆ. ಸದ್ಯ ಈಗ ಲಕ್ಕುಂಡಿ ಅಂದ್ರೆ ನಿಧಿ, ಲಕ್ಕುಂಡಿ ಅಂದ್ರೆ ಬಂಗಾರ ಎನ್ನುವಂತಾಗಿದೆ. ಲಕ್ಕುಂಡಿಯಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಇದೆ ಅಂತ ಊರಿನವರೇ ಹೇಳ್ತಾ ಇದ್ದಾರೆ. ಕೆಲವು ಜಾಗಗಳಲ್ಲಿ ಟನ್ಗಟ್ಟಲೆ ಸಂಪತ್ತಿದೆ. ರಾಜರು ಸಂಪತ್ತು, ದೇವರ ನಿಧಿ, ಹೀಗೆ ಲಕ್ಕುಂಡಿಯಲ್ಲಿ ಬಂಗಾರಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜನರು ಹೇಳುವ ಕಥೆಗಳನ್ನೆಲ್ಲ ನಂಬದೇ ಇರುವಂತೆಯೂ ಇಲ್ಲ. ಯಾಕಂದ್ರೆ ಲಕ್ಕುಂಡಿಯಲ್ಲಿ ರಾಜರು ಆಳ್ವಿಕೆ ಮಾಡಿರೋದು ನಿಜವೇ ಆಗಿರೋದ್ರಿಂದ ರಾಜರ ಬಳಿ ಇದ್ದ ಸಂಪತ್ತು ಲಕ್ಕುಂಡಿಯಲ್ಲಿ ಇರುತ್ತೆ. ಅದರಲ್ಲೂ ಲಕ್ಕುಂಡಿಯಲ್ಲಿ ಟಂಕಸಾಲೆ ಇದ್ದಿದ್ದರಿಂದ ಈ ಊರಲ್ಲಿ ಬಂಗಾರ ಹೆಚ್ಚಾಗಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ಲಕ್ಕುಂಡಿಯಲ್ಲಿ ಇನ್ನೂ ಅಪಾರ ಆಗಿರ್ತಕ್ಕಂಥ ಸಂಪತ್ತದ, ಅದು ಚಿನ್ನದ ಸಂಪತ್ತ, ಶಿಲಾ ಸಂಪತ್ತ, ವಾಸ್ತು ಸಂಪತ್ತ, ಶಿಲ್ಪ ಸಂಪತ್ತ, ಇವಕ್ಕೆಲ್ಲಕ್ಕೂ ಮಿಗಿಲಾಗಿ ಲಕ್ಕುಂಡಿಯ ಇತಿಹಾಸವನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಕ್ಕಂಥ ನಮಗಿನ್ನೂ ತಾಮ್ರಪಟ ಶಾಸನಗಳನ್ನು ಸಿಕ್ಕಿಲ್ಲ ಲಕ್ಕುಂಡಿಯಲ್ಲಿ. ಈ ಉತ್ಖನನದಲ್ಲಿ ಇಲ್ಲಿ ಅಂದರೆ ಅತ್ತಿಮಬ್ಬೆಯಿಂದ ಮತ್ತು ಅತ್ತಿಮಬ್ಬೆಗೆ ಚಕ್ರವರ್ತಿನೇ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಕರ್ನಾಟಕದಲ್ಲಿ ಕೆಲವು ಚಕ್ರವರ್ತಿಯಿಂದ ದತ್ತಿಯಾಗಿ ಪಡೆದುಕೊಂಡಿರ್ತಕ್ಕಂಥ ಬೆರಳೆಣಿಕೆಯಷ್ಟು ಕೆಲವು ಮಹತ್ವದ ಸ್ಥಳಗಳಲ್ಲಿ ಲಕ್ಕುಂಡಿ ಕೂಡ ಒಂದು. ಹಾಗಾಗಿ ಇದು ಇಷ್ಟೊಂದು ಸಂಪತ್ ಭರಿತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ.
ಐತಿಹಾಸಿಕ ಲಕ್ಕುಂಡಿಯಲ್ಲಿ ರಾಜರ ಸಂಪತ್ತು ಮಾತ್ರ ಅಲ್ಲ, ಅಲ್ಲಿ ದೇವಾಲಯಗಳ ಸಂಪತ್ತು ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜರ ಕಾಲದಲ್ಲಿ ದೇವಾಲಯಗಳಿಗೆ ಅಪಾರ ಪ್ರಮಾಣದ ಸಂಪತ್ತನ್ನು ದಾನ ಮಾಡ್ತಾ ಇದ್ರು. ಲಕ್ಕುಂಡಿಯಲ್ಲಿ 101 ಬಾವಿ, 101 ದೇವಾಲಯಗಳು ಇದ್ದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಆ ದೇವಾಲಯಗಳಿಗೆ ವ್ಯಾಪಾರಿಗಳು, ಜನರು, ರಾಜರು ದಾನ ದತ್ತಿಗಳನ್ನು ಹೇರಳವಾಗಿ ಕೊಟ್ಟಿದ್ರಂತೆ. ಆ ಸಂಪತ್ತನ್ನು ಬೇರೆ ರಾಜರು, ಬ್ರಿಟಿಷರು ದೋಚಿದ್ದು ಇನ್ನೂ ಒಂದಷ್ಟು ಸಂಪತ್ತು ದೇವಾಲಯಗಳಲ್ಲೇ ಎಲ್ಲೋ ಇರಬಹುದು ಅನ್ನೋ ನಂಬಿಕೆ ಇದೆ. ಅದಕ್ಕೆ ಈಗ ನಿಧಿಗಳರು ಲಕ್ಕುಂಡಿಯ ಸುತ್ತಮುತ್ತ ಇರೋ ದೇವಾಲಯಗಳಲ್ಲೇ ಟಾರ್ಗೆಟ್ ಮಾಡಿದ್ದಾರಂತೆ. 200-300 ವರ್ಷಗಳಷ್ಟು ಹಳೆಯದಾದ ಮನೆಗಳು, ದೇವಾಲಯಗಳು ಏನೇ ಇದ್ರೂ ಅದರಲ್ಲಿ ನಿಧಿ ಸಂಪತ್ತು ಇರುತ್ತೆ ಅನ್ನೋ ನಂಬಿಕೆ ಇದೆ. ಅದರಲ್ಲೂ ಹಳೆ ಕಾಲದ ದೇವಾಲಯ ಅಂದರೆ ಅದರಲ್ಲಿ ಯಾವುದೋ ಒಂದು ರೀತಿಯ ನಿಧಿ ಇದೇ ಇರುತ್ತೆ. ಅದಕ್ಕೆ ಪಾಳು ಬಿದ್ದ ದೇವಾಲಯಗಳಲ್ಲಿ ಕಳ್ಳರು ನಿಧಿಗಳನ್ನು ಹುಡುಕುವ ಕೆಲಸ ಮಾಡ್ತಾರೆ. ದೇವಾಲಯದ ಗರ್ಭಗುಡಿಯ ತಳಭಾಗದಲ್ಲೂ ಅಥವಾ ದೇವರ ಮೂರ್ತಿಯ ಕೆಳಗೂ ನಿಧಿ ಇಟ್ಟಿರ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು ಕೆಲವು ಕಡೆ ನಿಧಿಗಳ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖಿಸಿರ್ತಾರೆ ಅಂತ ಕಡೆ ಹೋಗಿ ನಿಧಿಗಳರು ಶೋಧ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಏನನ್ನಾದರೂ ನಿರ್ಮಾಣ ಮಾಡಬೇಕು ಅಂದರೆ ಅದರ ಪಾಯದ ಒಳಗೆ ಚಿನ್ನವನ್ನು ಹಾಕ್ತಾ ಇದ್ರಂತೆ. ಅದೇ ರೀತಿ ಮನೆಗಳಲ್ಲೂ ಚಿನ್ನವನ್ನು ಬಚ್ಚಿಡ್ತಾ ಇದ್ರಂತೆ. ಮನೆಯ ಅಡುಗೆ ಕೋಣೆಗಳಲ್ಲಿ 3-4 ಅಡಿಗಳಷ್ಟು ಆಳಕ್ಕೆ ತೋಡಿ ಅಲ್ಲಿ ಪಾತ್ರೆಗಳಲ್ಲಿ ಚಿನ್ನವನ್ನು ಇಟ್ಟು ಬಚ್ಚಿಡ್ತಾ ಇದ್ರಂತೆ. ಮುಂದಿನ ಪೀಳಿಗೆಗೆ ಇರಲಿ, ನಮ್ಮ ಕುಟುಂಬದವರಿಗೆ ಸಿಗಲಿ ಅನ್ನೋ ಕಾರಣಕ್ಕೆ ಬಚ್ಚಿಡ್ತಾ ಇದ್ರಂತೆ. ಅಂಥ ಚಿನ್ನವು ಈಗಲೂ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಉಳಿದುಕೊಂಡಿರುತ್ತೆ. ಚರಿತ್ರೆಯನ್ನು ಗಮನಿಸಿದ್ರೆ ಈಗಿರ್ತಕ್ಕಂಥದ್ದು ಸುಮಾರು ನನಗನ್ನಿಸ್ತದ ಕೇವಲ ಪ್ರತಿಶತ 20ರಷ್ಟು, ಇನ್ನೂ 80ರಷ್ಟು ಈ ಭೂಮಿಯಲ್ಲಿ ಅಡಗಿದೆ. ಹಾಗಾಗಿ ಇದನ್ನು ನಾವು ವ್ಯವಸ್ಥಿತವಾಗಿ ಉತ್ಖನನ ಮಾಡಿದ್ರೆ ಇಲ್ಲಿ ತಾಮ್ರ ಪಟಗಳು ಸಿಗ್ತಕ್ಕಂಥ ಸಾಧ್ಯತೆ ಅದ, ಶಾಸನಗಳು ಸಿಗ್ತಕ್ಕಂಥ ಸಾಧ್ಯತೆ ಅದ, ಇನ್ನೂ ಅನೇಕ ಶಿಲ್ಪಗಳು ಮತ್ತು ಅತ್ತಿಮಬ್ಬೆ ಮಾಡಿಸಿರ್ತಕ್ಕಂಥ ಚಿನ್ನದ ಪ್ರತಿಮೆಗಳನ್ನು ಕೂಡ ಇಲ್ಲಿ ಸಿಗುವ ಸಾಧ್ಯತೆ ಅದ. ಪುರಾತನ ದೇವಾಲಯಗಳಲ್ಲಿ ಚಿನ್ನ ಸಿಗುತ್ತೆ. ಅದರಲ್ಲೂ ರಾಜರ ಆಳ್ವಿಕೆ ಇದ್ದಂತಹ ಲಕ್ಕುಂಡಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಚ್ಚಿನ ಸಂಪತ್ತು ಇರುತ್ತೆ ಅನ್ನೋದನ್ನು ತಿಳಿದುಕೊಂಡ ನಿಧಿಗಳರು ಲಕ್ಕುಂಡಿಗೆ ಭೇಟಿ ಕೊಡ್ತಾ ಇದ್ದು ಯಾರಿಗೂ ಗೊತ್ತಾಗದ ಹಾಗೆ ಚಿನ್ನದ ಬೇಟೆಯನ್ನು ಶುರು ಮಾಡಿದಾರಂತೆ. ಪಾಳು ಬಿದ್ದ ದೇವಾಲಯಗಳು, ಅಭಿವೃದ್ಧಿ ಕಾಣದ ಗುಡಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ರಾತ್ರೋರಾತ್ರಿ ಚಿನ್ನವನ್ನು ಹುಡುಕುವ ಕೆಲಸ ಮಾಡ್ತಾ ಇದ್ದಾರಂತೆ. ಅದೇ ರೀತಿ ಲಕ್ಕುಂಡಿಯ ಸುತ್ತಮುತ್ತ ಇರೋ ಕೆಲವು ದೇವಾಲಯಗಳನ್ನು ನಾಶ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ 101 ಬಾವಿಗಳು ಹಾಗೆ 101 ದೇವಾಲಯಗಳು ಇದ್ವು. ಆದರೆ ಅವುಗಳಲ್ಲಿ ಸಾಕಷ್ಟು ದೇವಾಲಯಗಳು ಏನಾದ್ವು ಅಂತಲೇ ಗೊತ್ತಾಗ್ತಾ ಇಲ್ಲ. ಇರೋ ಕೆಲವು ದೇವಾಲಯಗಳನ್ನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ನೋಡಿಕೊಡ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಾಲಯ ಸೇರಿದಂತೆ ಇನ್ನೂ ಕೆಲವು ಸ್ಥಳಗಳು ಪುರಾತತ್ವ ಇಲಾಖೆಯ ಅಧೀನದಲ್ಲಿವೆ. ಅಲ್ಲಿ ಕಳ್ಳರು ನಿಧಿಗಳನ್ನು ಶೋಧ ಮಾಡಲು ಆಗೋದಿಲ್ಲ. ಅದಕ್ಕೆ ಲಕ್ಕುಂಡಿ ಸುತ್ತಮುತ್ತ ಇರೋ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿರೋ ಕಳ್ಳರು ದೇವಾಲಯಗಳನ್ನು ನಾಶ ಮಾಡಿ ನಿಧಿಯನ್ನು ಎತ್ತುವ ಕೆಲಸ ಮಾಡ್ತಾ ಇದ್ದಾರಂತೆ. ನಿಧಿಗಾಗಿ ದೇವಸ್ಥಾನ ಹಾನಿ, ನಂದಿ ಮೂರ್ತಿಯೂ ನಾಪತ್ತೆ. ಲಕ್ಕುಂಡಿಯಿಂದ 9 ಕಿಲೋಮೀಟರ್ ದೂರದಲ್ಲಿ ನಿಧಿಗಾಗಿ ಶೋಧ. ಪುಕ್ಸಟಿಯಾಗಿ ಚಿನ್ನ ಸಿಗುತ್ತೆ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ? ಭೂಮಿಯನ್ನೇ ಅಗೆದು ಬಗೆದು ಜಾಲಾಡ್ಬಿಡ್ತಾರೆ. ಅಂಥದ್ರಲ್ಲಿ ಪಾಳು ಬಿದ್ದ ದೇವಾಲಯಗಳಲ್ಲಿ ಚಿನ್ನ ಇದೆ, ಅಪಾರ ಪ್ರಮಾಣದ ನಿಧಿ ಸಿಗುತ್ತೆ ಅಂದರೆ ಯಾರಾದರೂ ಸುಮ್ಮನೆ ಇರ್ತಾರೆ? ಅದರಲ್ಲೂ ನಿಧಿಗಳರು ಸದಾ ಐತಿಹಾಸಿಕ ಸ್ಥಳಗಳ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಅಲ್ಲಿ ನಿಧಿ ಸಿಗಬಹುದಾ, ಸಂಪತ್ತು ಸಿಗಬಹುದಾ ಅಂತ ಸಂಶೋಧನೆ ಮಾಡ್ತಾ ಇರ್ತಾರೆ. ದೂರದ ಊರುಗಳಿಗೆ ಹೋಗಿ ಹುಡುಕಾಟ ಮಾಡ್ತಾ ಇರ್ತಾರೆ. ಈಗ ಲಕ್ಕುಂಡಿಯಲ್ಲಿ ನಿಧಿ ಇದೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಒಂದು ಕುಟುಂಬಕ್ಕೆ ಚಿನ್ನ ಸಿಕ್ಕಿದೆ. ಜೊತೆಗೆ ಇಲ್ಲಿರೋ ದೇವಾಲಯಗಳೆಲ್ಲವೂ 1000 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಲಕ್ಕುಂಡಿಯಲ್ಲಿ ನಿಧಿಯನ್ನ ಹುಡುಕಲು ಮುಂದಾಗಿದ್ದಾರೆ. ಲಕ್ಕುಂಡಿಯ ಸುತ್ತಮುತ್ತ ನಿಧಿ ಆಸೆಗಾಗಿ ನಿಧಿಗಳರು ಈಗ ದೇವಾಲಯಗಳನ್ನು ಹಾಳು ಮಾಡ್ತಾ ಇದ್ದಾರೆ. ದೇವಾಲಯದಲ್ಲಿದ್ದಂತಹ ಅಪರೂಪದ ಮೂರ್ತಿಗಳನ್ನೇ ತೆಗೆದುಕೊಂಡು ಹೋಗ್ತಾ ಇದ್ದಾರಂತೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ. ಲಕ್ಕುಂಡಿಯಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿರುವ ಜಂತ್ಲಿ ಶಿರೂರು ಗ್ರಾಮದಲ್ಲಿ ನಿಧಿ ಕಳ್ಳತನ ಆಗಿದೆಯಂತೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದ್ದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಿಧಿಗಾಗಿ ಶೋಧ ಮಾಡಿರೋ ಕಳ್ಳರು ದೇವಸ್ಥಾನವನ್ನ ಹಾಳು ಮಾಡಿದ್ದಾರೆ.
ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಶಿರೂರು ಗ್ರಾಮವನ್ನ ಶಿವಪುರ ಅಂತ ಕರೆಯಲಾಗ್ತಾ ಇತ್ತಂತೆ. ಇದು ಸಹ ಲಕ್ಕುಂಡಿಗೆ ಸೇರಿಕೊಂಡಿತ್ತು. ಹಾಗಾಗಿ ಇಲ್ಲಿ ಚಾಲುಕ್ಯರು ಸಿದ್ದೇಶ್ವರ, ರಾಮಲಿಂಗೇಶ್ವರ, ಮುಳಗೇಶ್ವರ, ಕೃಷ್ಣ ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ಅಂತ ದೇಗುಲಗಳಲ್ಲಿ ಒಂದಾದ ಸಿದ್ದೇಶ್ವರ ದೇವಸ್ಥಾನದ ಮೇಲೆ ನಿಧಿ ಕಳ್ಳರ ಕಣ್ಣು ಹಾಕಿದ್ದಾರೆ. ಈ ಭಾಗದಲ್ಲಿ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ವಿಜಯನಗರದ ಅರಸರು ಆಳ್ವಿಕೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಅರಸರು ನಿಧಿಯನ್ನ ಇಟ್ಟಿರುತ್ತಾರೆ ಅನ್ನೋ ನಂಬಿಕೆಯಲ್ಲಿ ಕಳ್ಳರು ದೇವಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದು ಈ ವೇಳೆ ದೇವಸ್ಥಾನವನ್ನು ಹಾಳು ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ಅದೊಂದು ಪುರಾತನ ದೇವಸ್ಥಾನ, ಅದೊಂದು ಐತಿಹಾಸಿಕ ದೇವಾಲಯದ ರೀತಿಯೇ ಕಾಣ್ತಾ ಇದೆ. ಅಲ್ಲಿನ ಕಲ್ಲುಗಳೇ ತುಂಬಾ ಅಪರೂಪವಾಗಿವೆ. ದೇವಾಲಯದ ಆವರಣದಲ್ಲಿ ಒಂದಷ್ಟು ಲಿಂಗಗಳು, ಅಪರೂಪದ ವಸ್ತುಗಳು ಸಹ ಇವೆ. ದೇವಸ್ಥಾನಕ್ಕೆ ಬಳಸಿರೋ ಕಲ್ಲುಗಳು ಸಹ ತುಂಬಾ ವಿಶೇಷವಾಗಿವೆ. ಅದನ್ನೆಲ್ಲ ನೋಡಿದ್ರೇನೆ ಅದರಲ್ಲಿ ನಿಧಿ ಇರಬಹುದು ಅನ್ನೋ ಅನುಮಾನ ಮೂಡುತ್ತೆ. ಅದೇ ಕಾರಣದಿಂದ ನಿಧಿಗಳ್ಳರು ಅಲ್ಲಿ ಹುಡುಕಾಟ ನಡೆಸಿದ್ದು ಈ ವೇಳೆ ಕಲ್ಲುಗಳನ್ನೆಲ್ಲ ಅಗೆದು ದೇವಾಲಯವನ್ನ ಹಾಳು ಮಾಡಿದಾರಂತೆ. ಪುರಾತನ ಕಾಲದ್ದು ದೇವಸ್ಥಾನದ ಅಂದ್ರೆ ಫಸ್ಟ್ ಅಲ್ಲಿ ಬರೋದ ಎಂಟ್ರಿ ಕೊಡೋದ ನಿಧಿಗಳ್ಳರು. ಆ ರೀತಿಯಾಗಿ ಈಗ ಇದು ಪುರಾತನ ಕಾಲದ್ದು ದೇವಸ್ಥಾನ ಇರೋದ್ರಿಂದ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿ ಒಳಗೆ ನಿಧಿಗಳ್ಳರ ಹಾವಳಿ ಐತೆ ಅಂತಂದು ಈಗ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಾವು ಏನಂದ್ರೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಮಾನ್ಯ ಸಚಿವರಲ್ಲಿ, ತಾವು ದಯವಿಟ್ಟು ನಮ್ಮ ಜಂತ್ಲೀಶ್ವರ ಗ್ರಾಮವನ್ನು ಈ ಪ್ರಾಧಿಕಾರ ಪುರಾತತ್ವ ಪ್ರಾಧಿಕಾರ ಏನು ರಚನೆ ಮಾಡಿದ್ದೀರಿ ಲಕ್ಕುಂಡಿ ಒಳಗೆ, ಅದೇ ರೀತಿ ನಮ್ಮ ಜಂತ್ಲೀಶ್ವರ ಗ್ರಾಮಕ್ಕೂ ಒಂದು ಪ್ರಾಧಿಕಾರ ರಚನೆ ಮಾಡಿ ಕೂಡಲೇ ತಮ್ಮ ಇಲಾಖೆ ವತಿಯಿಂದ ನಮ್ಮ ಪುರಾತನ ಕಾಲದ್ದು ಏನು ದೇವಸ್ಥಾನಗಳು ಶಿಥಿಲಗೊಂಡಿದ್ದವು, ಹಾಳಾದವಲ್ಲ, ಅವನ್ನ ಗೊಳಿಸ್ಕೊಡ್ಬೇಕಂತಂದು ಮಾನ್ಯ ಸಚಿವರಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೀನಿ. ಈಗ ಮಾತ್ರ ಅಲ್ಲ, ಆ ದೇವಾಲಯದಲ್ಲಿ ಸಾಕಷ್ಟು ಬಾರಿ ನಿಧಿಗಳ್ಳರು ನಿಧಿ ಹುಡುಕುವ ಕೆಲಸ ಮಾಡಿದ್ದಾರೆ. ಅವರಿಗೆ ನಿಧಿ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಧಿ ಅಥವಾ ಬೆಲೆ ಬಾಳುವ ಅಪರೂಪದ ವಸ್ತುಗಳು ಸಿಗಬಹುದು ಅನ್ನೋ ಕಾರಣಕ್ಕೆ ಈಗಲೂ ಆ ದೇವಾಲಯದ ಮೇಲೆ ಕಳ್ಳರು ಕಣ್ಣು ಹಾಕ್ತಾನೆ ಇದ್ದಾರೆ. ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪುರಾತನ ಕಾಲದ ಹೊರಳು ಕಲ್ಲು ರೀತಿ ಕಾಣುವ ಶಿವಲಿಂಗ ಮೂರ್ತಿ ಇದೆ. ಆದರೆ ಶಿವಲಿಂಗ ಮೂರ್ತಿಯ ಮುಂದೆ ಇದ್ದ ನಂದಿಯನ್ನ ಕಳ್ಳರು ತೆಗೆದುಕೊಂಡು ಹೋಗಿದ್ದಾರೆ. ನಿಧಿ ಕಳ್ಳರೇ ನಂದಿ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್, ಇದು ಐತಿಹಾಸಿಕ ಸ್ಥಳ ಆಗಿರೋದ್ರಿಂದ ಇದು ಸಿದ್ದೇಶ್ವರ ದೇವಸ್ಥಾನ ತುಂಬ ಹಾಳಾಗ್ತಾ ಇದೆ. ಇದರಲ್ಲಿ ಇರ್ತಕ್ಕಂಥ ಈಶ್ವರ ಲಿಂಗು ಏನಿದೆ ಅದ್ರ ಮುಂದೆ ಇನ್ನು ಉಳಿಕಿದ್ದು 2 ಗ್ರಾಮದಲ್ಲಿ ಕೂಡ ಈಶ್ವರ ಇದೆ. ಈಶ್ವರನ ಮುಂದೆ ಬಸವಣ್ಣನ ಮೂರ್ತಿ ಕೂಡ ಇದೆ. ಇದರಲ್ಲಿ ಕೂಡ ಬಸವಣ್ಣನ ಮೂರ್ತಿ ಇರಲಾರ್ದಕ್ಕೆ ಇಲ್ಲಿ ನಿಧಿ ಕಳ್ಳರು ಅದನ್ನ ಏನೋ ತಗೊಂಡಿರಬೇಕು ಅಂತ ನಮ್ಮ ಅನುಮಾನ ಜಾಸ್ತಿ ಇದೆ ಸರ್. ಮತ್ತು ಇಲ್ಲಿ ಸುಮಾರು ಒಂದು 8-10 ಗುಡಿ ಆಗ್ತಾ ಇದ್ದಾವೆ ಸರ್ ಸುಮಾರವಾಗಿ. ಇದರಲ್ಲೆಲ್ಲ ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಅರಸರೆಲ್ಲ, ಹಿಂದಿನ ಕಾಲದ ಅರಸರೆಲ್ಲ ಕೂಡ ಇದು ಹಾಳು ಮಣ್ಣು ಇರೋದ್ರಿಂದ ಇಲ್ಲಿ ಸುಮಾರು ಕೂಡ ಬಂಗಾರ, ಆಮೇಲೆ ರಾಜ ಮಹಾರಾಜರು ಇದ್ದಂಥ ಊರು ಇದು. ಇದರಲ್ಲಿ ಶಿಲಾಶಾಸನ, ಆಮೇಲೆ ಅನೇಕ ವಜ್ರ ವೈಡೂರ್ಯ ಕೂಡ ಇರ್ಬೋದು ಅಂತ ಅನಿಸಿಕೆ ಇದೆ. ಹಾಗಾಗಿ ಕಳ್ಳರು ಕೂಡ ಈ ದೇವಸ್ಥಾನದ ಮುಂಭಾಗವನ್ನು ಹಾಳು ಮಾಡಲಿಕ್ಕೆ ಬರ್ತಾಯಿದ್ರು ಅಂತ ಅನ್ನೋ ಸುದ್ದಿ ಕೂಡ ನಾವು ಕೇಳ್ತಾ ಇದ್ವಿ ಹಿರಿಯರಿಂದ. ಹಿಂದಿನ ಕಾಲದಲ್ಲಿ ಮೂರ್ತಿಗಳನ್ನು ಸಹ ತುಂಬ ಅಪರೂಪದ ವಸ್ತುಗಳಿಂದ ಮಾಡ್ತಾ ಇದ್ರು. ನಂದಿ, ಶಿವಲಿಂಗ ಎಲ್ಲವೂ ಅಪರೂಪದ ಶಿಲೆಗಳಲ್ಲೇ ತಯಾರಾಗ್ತಾ ಇತ್ತು. ಆ ಶಿಲೆಗಳಿಗೂ ಹೆಚ್ಚಿನ ಬೆಲೆ ಇರುತ್ತೆ. ಅದೇ ಕಾರಣದಿಂದ ನಂದಿ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿರೋ ಸಾಧ್ಯತೆ ಇದ್ದು ಈಗ ಅಲ್ಲಿರೋ ಶಿವಲಿಂಗವನ್ನು ಯಾರಾದರೂ ತೆಗೆದುಕೊಂಡು ಹೋಗಬಹುದು ಅನ್ನೋ ಆತಂಕ ಎದುರಾಗಿದೆ. ಅಷ್ಟು ಮಾತ್ರವಲ್ಲದೆ ಲಕ್ಕುಂಡಿ ಸುತ್ತಮುತ್ತಲಿನ ಗ್ರಾಮದ ದೇವಸ್ಥಾನಗಳಿಗೂ ನಿಧಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹಾಗಾಗಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಲಕ್ಕುಂಡಿ ರೀತಿ ಇಲ್ಲಿನ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಲಕ್ಕುಂಡಿಯ ರಾಜರ ಸಂಪತ್ತನ್ನ ದೇವಾಲಯಗಳಲ್ಲೇ ಬಚ್ಚಿಡಲಾಗಿದೆಯಾ? ಅನಂತ ಪದ್ಮನಾಭ ದೇವಾಲಯದ ರೀತಿ ಲಕ್ಕುಂಡಿಯಲ್ಲೂ ಭಾರಿ ನಿಧಿ ಇದೆಯಾ? ಲಕ್ಕುಂಡಿಯಲ್ಲಿ ನಿಧಿ ತೆಗೆಯಲು ಜನರು ಭಯಪಡ್ತಿರೋದು ಯಾಕೆ? ಹಿಂದಿನ ಕಾಲದಲ್ಲಿ ರಾಜರು ದೇವಾಲಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಕುಲದೇವರು ಅಂತ ದೇವಾಲಯವನ್ನ ಕಟ್ಟಿಸಿ ಅದಕ್ಕೆ ಬೇಕಾದಷ್ಟು ದೇಣಿಗೆ ಕೊಡ್ತಾ ಇದ್ರು. ಅದೇ ರೀತಿ ದೇವಾಲಯಗಳಲ್ಲಿ ರಹಸ್ಯ ಕೋಣೆಗಳನ್ನು ಮಾಡಿ ಅದರಲ್ಲಿ ತಮ್ಮ ಸಂಪತ್ತನ್ನು ಬಚ್ಚಿಡ್ತಾ ಇದ್ರು. ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ತಿರುವಾಂಕೂರು ರಾಜರು ಸಂಪತ್ತನ್ನ ಇಟ್ಟಿದ್ದ ರೀತಿ ಬೇರೆ ಬೇರೆ ಅರಸರು ತಮ್ಮ ಸಂಪತ್ತನ್ನ ದೇವಾಲಯಗಳಲ್ಲೇ ಯಾರಿಗೂ ಕಾಣದಂತೆ ಬಚ್ಚಿಡ್ತಾ ಇದ್ರು. ಅದೇ ರೀತಿ ಲಕ್ಕುಂಡಿಯಲ್ಲಿ ಆಳ್ವಿಕೆ ಮಾಡಿದ ರಾಜರು ಸಹ ತಮ್ಮ ಸಂಪತ್ತನ್ನ ಲಕ್ಕುಂಡಿಯಲ್ಲಿ ಇರೋ ದೇವಾಲಯಗಳಲ್ಲೇ ಬಚ್ಚಿಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿ ಗೋಣಿ ಬಸವೇಶ್ವರ, ಸೋಮೇಶ್ವರ ದೇವಸ್ಥಾನ ಇದ್ದು ಅಲ್ಲಿ ನಿಧಿ ಇದೆ ಅಂತ ತುಂಬಾ ಹಿಂದಿನಿಂದಲೂ ಗ್ರಾಮಸ್ಥರು ಹೇಳಿಕೊಂಡು ಬರ್ತಾ ಇದ್ದಾರೆ. 2 ವರ್ಷಗಳ ಹಿಂದೆ ಅಲ್ಲಿ ಬಸವಣ್ಣ ಮೂರ್ತಿ ತೆಗೆದು ನಿಧಿಗಾಗಿ ಶೋಧ ಮಾಡಿದ್ರಂತೆ.
6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ನಿಧಿಗಳ್ಳರು ಲಕ್ಕುಂಡಿ ಐತಿಹಾಸಿಕ ಪ್ರದೇಶಗಳನ್ನೆಲ್ಲ ರೆಕ್ಕಿ ಮಾಡಲು ಶುರು ಮಾಡಿದಾರಂತೆ. ಹಳೆಯ ಪಾಳು ಬಿದ್ದ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿ ರಾತ್ರಿ ಹೊತ್ತಲ್ಲಿ ನಿಧಿ ಬೇಟೆಗೆ ಇಳಿದಿದ್ದಾರಂತೆ. ನಾವು ಸದ್ಯ ಅದೇ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ದೃಶ್ಯದಲ್ಲಿಯೂ ಕೂಡ ನೋಡ್ತಾ ಇರಬಹುದು, ಇದೇ ಒಂದು ಸೋಮೇಶ್ವರ ದೇವಸ್ಥಾನ. ಈ ಒಂದು ಸೋಮೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ನಿಧಿ ಕಳ್ಳರು ಕಣ್ಣ ಹಾಕಿದ್ದು. ಇದು ಕೂಡ ಪ್ರಾಚೀನ ಕಾಲದ ಒಂದು ದೇವಸ್ಥಾನ. ಇಲ್ಲಿ ನಿಧಿ ಇದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಬಸವಣ್ಣನನ್ನ ತೆಗೆದು ಹಾಕಿ ಅಲ್ಲಿ ಸುಮಾರು 7 ರಿಂದ 8 ಅಡಿ ಆಳದಷ್ಟು ತೆಗೆದು ಇಲ್ಲಿಯ ನಿಧಿ ಕಳ್ಳರು ಕೂಡ ಒಂದು ಕಳ್ಳತನಕ್ಕೆ ಯತ್ನ ಮಾಡಿದ್ರು. ಇಲ್ಲಿ ನಿಧಿಯನ್ನ ತಕ್ಕಂದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಗ್ರಾಮಸ್ಥರು ಕೂಡ ಆರೋಪವನ್ನ ಸಹ ಮಾಡಿದ್ರು. ಇದೇ ಒಂದು ಏನಿದೆ ದೇವಸ್ಥಾನ ಇದೆ, ಇದೇ ಒಂದು ದೇವಸ್ಥಾನದ ಇರ್ತಕ್ಕಂಥ ಈ ಬಸವೇಶ್ವರ ಏನಿದೆ, ಈ ಬಸವಣ್ಣನನ್ನ ತೆಗೆದು ಹೊರಗಿಟ್ಟು ಒಂದು ಇಲ್ಲಿ ಆಳವಾದಂತ ತಗ್ಗನ್ನು ತೆಗೆದು ಇಲ್ಲಿ ಕಳ್ಳತನವನ್ನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತ ವಿಚಾರ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ನಿಧಿ ಕಳ್ಳರು ಎಗ್ಗಿಲ್ಲದೆ ಇಲ್ಲಿ ನಿಧಿ ಕಳ್ಳತನ ಮಾಡೋಕ್ಕೂ ಕೂಡ ಯತ್ನಗಳು ಕೂಡ ನಡೀತಾ ಇದಾವೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದಾವೆ. ಲಕ್ಕುಂಡಿಯಲ್ಲಿ ಚಿನ್ನ ಇದೆ, ಸಾಕಷ್ಟು ನಿಧಿಗಳು ಇದೆ ಅನ್ನೋದು ಊರಿನ ಜನರಿಗೆಲ್ಲ ಗೊತ್ತು. ಆದರೆ ಆ ಊರಿನವರು ನಿಧಿಗಳನ್ನ ಎತ್ತುವ ಕೆಲಸ ಮಾಡೋದಿಲ್ಲ. ಅಷ್ಟು ಯಾಕೆ, ಚಿನ್ನ ಅದಾಗೆ ಸಿಕ್ಕರೂ ಅದನ್ನ ಇಟ್ಟುಕೊಳ್ಳೋದಿಲ್ಲ. ಯಾಕಂದ್ರೆ ನಿಧಿಯನ್ನ ಮನೆಯಲ್ಲಿ ಇಟ್ಟುಕೊಂಡ್ರೆ ಕೇಡಾಗುತ್ತೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ನಿಧಿಯನ್ನ ತೆಗೆಯೋದಕ್ಕೆ ಹೋದ್ರೂ ರಕ್ತ ಕಾರಿಕೊಂಡು ಸಾಯ್ತಾರಂತೆ. ಅದಕ್ಕೆ ನಿಧಿ ಎಲ್ಲೆಲ್ಲಿದೆ ಅನ್ನೋದು ಗೊತ್ತಿದ್ರೂ ಯಾರೂ ಮುಟ್ಟಲು ಹೋಗ್ತಾ ಇಲ್ಲ. ಬೇರೆ ಕಡೆಯಿಂದ ನಿಧಿ ತೆಗೆಯಲು ಬಂದವರು ರಕ್ತ ಕಾರಿ ಸತ್ತಿದ್ದಾರೆ ಅಂತ ಜನರು ಹೇಳ್ತಾ ಇದ್ದಾರೆ. ನಿಧಿ ಐತಿ, ಯಾರು ನೋಡಿಲ್ಲ. ಶರ್ಪ ರೀ, ಆಮೇಲಿಂದ ನಮ್ಮ ಅಪ್ಪಾರು ಹೇಳ್ತಾರಲ್ರಿ, ಕೋಣ ಐತಿ, ಘಟ ಶರ್ಪ್ ಐತಿ ಅಂತಂದ್ರಿ, ಅಷ್ಟು ಗೊತ್ತ್ರಿ ನಮಗೆ. ಕೇಡಾಗೈತ್ರಿ. ವಾನ್ ಬಂದು ಗುದ್ದಿದ್ರೆ ರಕ್ತ ಕಾರಿ ಸತ್ತ ಅಂತೇಳಿ ಹೇಳ್ತಾರೆ. ನಾವೇನು ಸಣ್ಣವ್ರು ಬಿಡ್ರಿ. ಲಕ್ಕುಂಡಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದ್ದಂತೆ ಈ ಊರಿನ ಬಗ್ಗೆ ಸಾವಿರಾರು ಕಥೆಗಳು ಇವೆ. ಅದರಲ್ಲಿ ಹೆಚ್ಚಿನವು ನಿಧಿ ಕಥೆಗಳೇ ಆಗಿರುವುದು ವಿಶೇಷ. ಲಕ್ಕುಂಡಿಯಲ್ಲಿ 101 ದೇವಾಲಯ, 101 ಬಾವಿಗಳು ಇದ್ದು ಸಾಕಷ್ಟು ಹಳೆಯ ದೇವಸ್ಥಾನಗಳ ಬಳಿ ನಿಧಿ ಇದೆ ಅನ್ನೋ ವಿಚಾರವನ್ನ ಊರಿನವರೆಲ್ಲ ಹೇಳ್ತಾ ಇದ್ದಾರೆ. ಆ ಜಾಗದಲ್ಲಿ ಉತ್ಖನನ ಮಾಡಿದ್ರೆ ಚಿನ್ನ ಸಿಗುತ್ತೆ, ದೇವಾಲಯದ ಕೆಳಗೆ ಸಂಪತ್ತಿದೆ, ಸರ್ಕಾರವೇ ಉತ್ಖನನ ಮಾಡಿದ್ರೂ ನಿಧಿ ಸಿಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗೆ ಜನರು ಹೇಳ್ತಾ ಇರೋ ಕಥೆಗಳನ್ನ ಕೇಳಿಯೇ ಊರಿಗೆ ಕಳ್ಳರು ನಿಧಿ ಹುಡುಕಲು ಬಂದಿದ್ದು, ಅವರಿಂದ ಐತಿಹಾಸಿಕ ದೇವಾಲಯಗಳು ಹಾಳಾಗ್ತಾ ಇವೆ. ಈಗಾಗಲೇ ಲಕ್ಕುಂಡಿಯಲ್ಲಿ ಸಿಸಿಟಿವಿ ಅಳವಡಿಸೋ ಕೆಲಸ ಆಗಿದ್ರೂ ಕಳ್ಳರು ಲಕ್ಕುಂಡಿ ಸುತ್ತಮುತ್ತ ನಿಧಿಗಳನ್ನ ಹುಡುಕಲು ಮುಂದಾಗ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿಗಳ್ಳರ